ಆಕ್ಚುಲಿ ಮನೇಲಿ ನನಗೆ ಬೋರ್ ಆಗ್ತಿತ್ತು. ನಾನು ಇಂಟರ್ನೆಟ್ ಯೂಸ್ ಮಾಡುವಾಗ ಪ್ರಭಾಸ್ ಫ್ರೆಂಡ್ ಆದ. ಫ್ರೆಂಡ್ಶಿಪ್ ಅನ್ಕೊಂಡು ನಾನು ಮೂವ್ ಆದೆ. ಅದ್ ನಿಮಗ್ ತಪ್ಪನ್ಸಿದ್ರೆ ನಾನು ಈ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ನಿಂತ್ಕೋ. ಮನೆಗೆ ಇಂಟರ್ನೆಟ್ ಬೇಡ ಅಂತ ಹೇಳಿದ್ರು ಅದನ್ನ ಹೇಗೆ ತಗೊಂಡು ಬಂದ್ರಿ? ಬರೋದು ಅಂದ್ರೆ ಏನರ್ಥ? ನಿಮ್ಮ ಅನುಮತಿಯಿಂದನೇ ತಾನೆ ನಾನು ನೆಟ್ ಯೂಸ್ ಮಾಡ್ತಿರೋದು ಅಲ್ವಾ? ನಾನಲ್ಲಿ 2 ಶಲ್ಯಗಳನ್ನ ಇಟ್ಟಿದ್ದೀನಿ ರೀ. ಹಸಿರು ಬಿಳಿ ಶಲ್ಯನ ನೀವು ನಿಮ್ಮ ಹೆಗಲ ಮೇಲೆ ಹಾಕ್ಕೊಂಡ್ರೆ ನೀವು ಒಪ್ಪಿಗೆ ಕೊಟ್ಟಿದ್ದೀರಿ ಅಂತ ಅರ್ಥ. ಈ ಮನೆಯವರು ಇಂಟರ್ನೆಟ್ನ ಉಪಯೋಗಿಸ್ಬೋದು ಅಂತ ನಾನು ಹೇಳಿದ್ನ. ಅದನ್ನೆಲ್ಲ ಉಪಯೋಗಿಸ್ಬೋದು ಅಂತ ರಾಜಾರಾಮ್ ಹೇಳಿದ್ನಾ? ಏನೇ ಅರ್ಥ ಇಲ್ದಿರೋ ಮಾತು. ಅವತ್ತು ಒಪ್ಕೊಂಡ್ರಿ ಅಲ್ವಾ? ನಮ್ಮಿಬ್ರು ಮಧ್ಯ ಈಗ ಸುಳ್ಳು ಬಂದಿದೆ ಅಂತಾಯ್ತು. ಏನ್ರಿ ಅದು? ಅವತ್ತು ನೀವತ್ತು ಇನ್ನೇನು ಮಾತಾಡಬೇಡ ಅಂತ ಹೇಳಮ್ಮ. ನನಗೆ ಕಟ್ಟು ಕತೆಗಳನ್ನು ಕೇಳಕ್ಕಿಷ್ಟ ಇಲ್ಲ. ಗಂಡ ಹೆಂಡತಿ ಮಧ್ಯ ಇರಬೇಕಾಗಿರೋದು ನಂಬಿಕೆ. ಅದನ್ನ ದಾಟಿ ಈಗ ನಮ್ಮ ಜೀವನದೊಳಗೆ ಸುಳ್ಳು ಕೂಡ ಬಂದಿದೆ. ಆ ಸುಳ್ಳುಗಳಿಂದ ಮಾಡೋದು ಸಂಸಾರ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅಮ್ಮ. ಅಷ್ಟು ದೊಡ್ಡ ಮಾತು ಯಾಕ್ರಿ ಆಡ್ತಿದ್ದೀರಾ? ಈಗಲೇ ನನ್ನ ಮನಸ್ಸು ಭಾರವಾಗಿ ಹೋಗಿದೆ. ನನ್ನ ಜೀವನ, ನನ್ನ ಈ ಬದುಕು, ಈ ಸಂಸಾರ, ಈ ಪ್ರೀತಿ ಇದೆಲ್ಲ ನೀವು ಹಾಕಿರೋ ಭಿಕ್ಷೆ ರೀ. ಇದನ್ನೆಲ್ಲ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರತಿ ಕ್ಷಣನು ನಾನು ಎಷ್ಟು ಒದ್ದಾಡ್ತೀನಿ ಗೊತ್ತಾ? ಯಾರಿಗೆ ಯಾವುದೇ ತೊಂದರೆ ಆದ್ರೂ ಅದ್ಯಾವುದು ನಿಮ್ವರೆಗೂ ತಲುಪಬಾರ್ದು ಅಂತ, ನಿಮ್ಮ ಮರ್ಯಾದೆ ಹೋಗಬಾರ್ದು ಅಂತ ನಾನು ಎಷ್ಟು ಪ್ರಯತ್ನ ಪಡ್ತೀನಿ ಗೊತ್ತಾ? ನಾನು ಸುಳ್ಳು ಹೇಳ್ತೀನಿ ಅಂತ ಹೇಳ್ಬಿಟ್ರಲ್ರಿ ನೀವು. ನಾನು ಯಾವತ್ತು ನಿಮ್ಮ ಹತ್ರ ಸುಳ್ಳು ಹೇಳಲಿಲ್ಲ ಅಂದ್ರೆ ನಾನು ಸುಳ್ಳು ಹೇಳೋದು ಇಲ್ಲ. ನಾನು ನಿಮ್ಮ ಮುಂದೆ ನಿಂತು ಆ ವಿಷಯನ ಹೇಳೋದಿಕ್ಕೆ ನನಗೆ ಧೈರ್ಯನೇ ಬರಲಿಲ್ಲ ರೀ.
ಯಾಕೆ ಗೊತ್ತಾ? ನನಗೆ ನಿಮ್ಮ ಮೇಲಿರೋದು ಬರೀ ಪ್ರೀತಿ ಅಲ್ಲ ರೀ, ಭಕ್ತಿನೂ ಕೂಡ. ನೋಡಿ, ಪ್ರೀತಿಲಿ ಸುಳ್ಳು ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಭಕ್ತಿಲಿ ಹಾಗೆಲ್ಲ ಇರೋದಿಲ್ಲ ರೀ. ಕೇವಲ ಆರಾಧನೆ ಮಾತ್ರ ಇರುತ್ತೆ. ನಾನು ಯಾಕೆ ಆದ್ಯನ ಈ ಮನೆಗೆ ಕರ್ಕೊಂಡು ಬಂದೆ ಗೊತ್ತಾ? ಈ ಮನೇಲಿ ಎಲ್ಲರ ಪ್ರೀತಿ ಹೇಗಿದೆ ಅನ್ನೋದನ್ನ ನನ್ನ ತಂಗಿ ಮಗಳು ಆದ್ಯನೂ ನೋಡ್ಲಿ ಅಂತ. ಅವಳು ಈ ಮನೇಲಿ ಇದ್ರೆ ತುಂಬಾ ಸಂತೋಷವಾಗಿರಬಹುದು ಏನೋ ಅಂತ. ಒಂದ್ ರೀತಿಯಾದ ಹುಚ್ಚು ಪ್ರೀತಿಲಿ ಹಾಗೆ ಮಾಡ್ಬಿಟ್ಟೆ ಅಂದ್ರೆ ಆ ಪ್ರೀತಿ ಈ ರೀತಿ ತಪ್ಪು ಮಾಡಿಸ್ಬಿಡ್ತು ಅಂದ್ರೆ ನನ್ನ ಕೈಲಿ. ಕ್ಷಮಿಸ್ಬಿಡಿ. ನಿಮ್ಮದಮ್ಮಯ್ಯ, ನನ್ನ ಕ್ಷಮಿಸ್ಬಿಡಿ. ಆದ್ರೆ ಯಾವ ಕಾರಣಕ್ಕೂ ನಾವು ಮಾಡ್ತಿರೋದು ಸಂಸಾರ ಅಲ್ಲ ಅಂತ ಮಾತ್ರ ಹೇಳ್ಬಿಡಿ ಅಂದ್ರೆ ನನ್ನ ಉಸಿರು ನಿಂತು ಹೋಗುತ್ತೆ. ಮತ್ತೆ ಮನೇಲಿ ಸಮಸ್ಯೆಗಳು ನಿಂತಿಲ್ವೇ? ಈ ಮನೇಲಿ ನನಗೆ ಗೊತ್ತಿಲ್ದೇನೆ ಏನೇನೋ ನಡೀತಾ ಇದೆ. ಮಕ್ಕಳ ಜೀವನ ಹಾಳಾಗುತ್ತೆ ಅಂತ ಸೆಲ್ ಫೋನ್ಗಳೇ ಬೇಡ ಅಂತ ಹೇಳಿದ್ದೆ, ಆದ್ರೆ ಇಂಟರ್ನೆಟ್ ಈ ಮನೆಗೆ ಬಂದಿದೆ. ಇವತ್ತು ಫ್ರೆಂಡ್ಶಿಪ್ಪು, ನಾಳೆ ಪ್ರೀತಿ, ಆಮೇಲೆ ಓಡ್ ಹೋಗೋದು, ಇಲ್ಲ ಅಂದ್ರೆ ಸಾಯೋದು. ಈ ದೌರ್ಭಾಗ್ಯ ಸ್ಥಿತಿ ನಮ್ಮ ಮನೆಗೂ ಕೂಡ ಬಂದಿದೆ. ಈ ಪರಿಸ್ಥಿತಿಗೆ ಕಾರಣರಾಗಿರೋರು ಈ ಮನೆಯಲ್ಲಿರಬಾರ್ದು. ಹಾಗಾದ್ರೆ ಅದಕ್ಕೆ ಕಾರಣ ನಾನಪ್ಪ. ನೀನೇನ್ ಮಾಡ್ದೆ? ನೀನು ಅವಳ ಜೊತೆ ಹೋಗಿದ್ದೆ ಅಷ್ಟೇ ಅಲ್ವಾ? ಇಲ್ಲ ಚಿಕ್ಕಮ್ಮ, ಈ ತಪ್ಪೆಲ್ಲ ನಂದೆ. ನಾನೇ ಆದ್ಯ ಗೊತ್ತಿಲ್ಲದೆ ಇಂಟರ್ನೆಟ್ ಯೂಸ್ ಮಾಡಿದೆ. ನಾನೇ ಪ್ರಭಾಸ್ ಜೊತೆ ಚಾಟ್ ಮಾಡಿದೆ. ತಪ್ಪೆಲ್ಲ ನಂದೆ, ನಂದು ಅಪ್ಪ. ನಡೆದಿರೋದ್ರಲ್ಲಿ ಅಮ್ಮಂದಾಗ್ಲಿ ಆದ್ಯದಾಗ್ಲಿ ಯಾವ ತಪ್ಪು ಇಲ್ಲ ಅಪ್ಪ. ನಾನ್ ನಿಮ್ ಗೌರವಕ್ಕೆ ಧಕ್ಕೆ ತಂದಿರೋದಕ್ಕೆ ನನ್ನ ಕ್ಷಮಿಸಿ ಅಪ್ಪ, ನನ್ನ ಕ್ಷಮಿಸಿ. ನನಗೆ ಶಿಕ್ಷೆ ಕೊಡಿ. ಕೆಲಸ ನಂಬಿಕೆನ ಸುಳ್ಳು ಮಾಡಿದೆ. ಇದಕ್ಕೆ ಇದನ್ನೆಲ್ಲ ಬೇಡ ಅಂತ ಹೇಳಿದ್ದೆ ಅಮ್ಮ.
ಚಿಕ್ಕ ವಯಸ್ಸಲ್ಲಿರೋವಾಗ 2 ನದಿ ನೀರನ್ನು ಕುಡಿದ್ರೆ ಅನಾರೋಗ್ಯ ಆಗುತ್ತೆ ಅಂತ ದೊಡ್ಡೋರು ಹೇಳ್ತಾರಮ್ಮ. ಹಾಗೇನೆ ದೂರವಾಗಿರೋ 2 ವ್ಯಕ್ತಿಗಳನ್ನ ಹತ್ರ ಮಾಡಿದ್ರೆ ಜೀವನಗಳೇ ಹಾಳಾಗ್ಬೋದು ಅಂತ ಬೇಡ ಅಂತ ಹೇಳಿದ್ದೆ ಅಮ್ಮ ನಾನು. ಆದ್ರೆ ನಿನ್ ಸೊಸೆ ಕೇಳಲಿಲ್ವೇ? ಸ್ನೇಹ ಬೇಕು, ಸುಖವಾಗಿ ಜೀವನ ನಡೆಸೋದಕ್ಕೆ ಜಾಗ ಬೇಕು. ಇದನ್ನೆಲ್ಲ ಮೀರಿ ಒಬ್ಬ ವ್ಯಕ್ತಿ ಸಂತೃಪ್ತಿಯಾಗಿ ಸಾಯೋದಕ್ಕೆ ಮಾತ್ರ ಗೌರವ ಬೇಕಮ್ಮ. ಒಬ್ಬ ವ್ಯಕ್ತಿಗೆ ತನ್ನ ಸಾವಲ್ ಸಂತೃಪ್ತಿ ಇಲ್ಲ ಅಂತಂದ್ರೆ ಆ ಬದುಕಿಗೆ ಅರ್ಥ ಇಲ್ಲಮ್ಮ. ಈ ರಾಜಾರಾಮ್ಗೆ ಸಂತೋಷ, ಪ್ರೀತಿ, ಸ್ನೇಹ, ಬಂಧ ಎಲ್ಲ ಮುಖ್ಯನೇ. ಇದನ್ನೆಲ್ಲ ಮೀರಿ ಗೌರವ ಮುಖ್ಯ. ಆ ಗೌರವನ ತಗ್ಸೋರು, ಅದ್ರ ಬೆಲೆನ ಕಡಿಮೆ ಮಾಡೋರು ಯಾರೇ ಆಗಿದ್ರು ಸರಿ, ಈ ಮನೆಯಲ್ಲಿರೋದಕ್ಕೆ ಅವಕಾಶ ಇಲ್ಲ. ನಿಜನೇ ಅತ್ತೆ. ಅವತ್ತು ನಾನೇ ಹೇಳಿದ್ದು, ನಾನೇ ಮಾತು ಕೊಟ್ಟಿದ್ದು. ಆದ್ಯನ ವಿಷಯದಲ್ಲಿ ಈ ಮನೆಯಲ್ಲಿ ಯಾವ ತಪ್ಪು ಕೂಡ ನಡೆಯೋದಿಲ್ಲ ಅಂತ. ರಾಜಲಕ್ಷ್ಮಿ ನಿಮ್ಮ ಮಗಳಾಗಿ ಈ ಮನೆಯಲ್ಲಿ ಹೇಗಿದ್ದಾಳೋ ಯಾವಾಗ್ಲೂ ಹಾಗೆ ಇರ್ತಾಳೆ. ಆದ್ಯನಿಂದ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ ಅಂತ ಮಾತು ಕೊಟ್ಟಿದ್ದೆ. ಇವರು ಬೇಡ ಅಂದ್ರೂ ಕೇಳಿದೆ. ಇಬ್ಬರನ್ನು ಒಂದೇ ರೂಮಲ್ಲಿರೋ ಹಾಗೆ ಮಾಡಿ ನಾನೇ ತಪ್ಪು ಮಾಡಿಬಿಟ್ಟೆ. ಅವತ್ತು ನಾನು ಕೂಡ ಮಾತು ಕೊಟ್ಟೆ. ನಾನು ಕೊಟ್ಟ ಮಾತಿನ ಹಾಗೆ ಯಾವುದಾದ್ರೂ ಸಮಸ್ಯೆ ಬಂದರೆ ಅದರ ಸಂಪೂರ್ಣ ಜವಾಬ್ದಾರಿ ನಾನೇ ವಹಿಸ್ಕೋತೀನಿ. ಅದಕ್ಕೆ ಶಿಕ್ಷೆ ಕೂಡ ನಾನೇ ಅನುಭವಿಸ್ತೀನಿ ಅಂತ ನಾನೇ ಹೇಳಿದ್ದೆ. ಆದ್ರೆ ಅಂಥ ದಿನ ಬರುತ್ತೆ ಅಂತ ನಾನು ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಆ ದಿನನೂ ಬಂದ್ಬಿಡ್ತು. ಇಲ್ಲಿವರೆಗೂ ನನ್ನ ಮಾತಿನ ಮೇಲಿದ್ದ ನಂಬಿಕೆಯಿಂದ, ನನ್ನ ಮೇಲಿದ್ದ ಗೌರವದಿಂದ
ಆದ್ಯ ಮಾಡಿದ ತಪ್ಪುಗಳನ್ನೆಲ್ಲ ನೀವು ಸಹಿಸ್ಕೊಳ್ತಾ ಬಂದ್ರಿ, ಕ್ಷಮಿಸಿದ್ರಿ ಕೂಡ. ಇನ್ನು ಮುಂದೆ ನಿಮ್ಗಂಥ ಸಂದರ್ಭ ಬರೋದಿಲ್ಲ. ನನ್ನ ಮಗಳ ವಿಷಯದಲ್ಲಿ ನಡೆದಿರೋ ತಪ್ಪಿಗೆ ನಾನೊಬ್ಬಳು ತಾಯಿಯಾಗಿ, ಆದ್ಯನ ದೊಡ್ಡಮ್ಮನಾಗಿ ಈ ತಪ್ಪಿನ ಪೂರ್ತಿ ಜವಾಬ್ದಾರಿನ ವಹಿಸ್ಕೊಳ್ತೀನಿ. ಇನ್ನು ಮುಂದೆ ನೀವೆಲ್ಲ ಆದ್ಯನ ಸಹಿಸ್ಕೊಳ್ಳೋಂತ ಪರಿಸ್ಥಿತಿ ಬರೋದಿಲ್ಲ. ಹೌದು, ಈಗ ಹೇಳ್ತಿರೋ ಮಾತು ಸರಿನೇ ಇದೆ ಜಾನಕಿ. ಆದ್ಯನ ಮನೇಲಿ ಇಟ್ಕೊಳ್ಳೋದು ಬೇಡ, ಎಲ್ಲಾದ್ರೂ ಹಾಸ್ಟೆಲ್ಗೆ ಸೇರ್ಸು. ಇಲ್ಲ ಅಂದ್ರೆ ಅವ್ರ ಅಪ್ಪನ ಹತ್ರ ಕಳಿಸ್ಬಿಡು. ಇಲ್ಲ ಅತ್ತೆ. ಇಲ್ಲ ಅಂದ್ರೆ ಆದ್ಯನ ನಾನು ಹೇಗ್ ಬಿಡೋಕ್ಕಾಗತ್ತೆ ಅತ್ತೆ? ಅವಳ ಜವಾಬ್ದಾರಿ ಸಂಪೂರ್ಣ ನಾನೇ ವಹಿಸ್ಕೊಡ್ತೀನಿ ಅಂತ ನನ್ನ ತಂಗಿ ಸಾಯುವಾಗ ನಾನು ಮಾತು ಕೊಟ್ಟಿದ್ದೆ. ಆದ್ಯನ್ ನಾನು ಕಳ್ಸೋದಿಲ್ಲ. ಏನ್ ಹೇಳ್ತಿದ್ಯಾ ಜಾನಕಿ? ಆದ್ಯನ್ ಕರ್ಕೊಂಡು ನಾನೇ ಈ ಮನೆಯಿಂದ ಹೊರಟೋಗ್ತೀನಿ. ಏನು ಅಂದ್ರೆ ಇದೆಲ್ಲ ನನಗೆ ಗೊತ್ತಾಗ್ದೇನೆ ನಡೆದೋದಂತ ತಪ್ಪು. ನಿಜವಾಗ್ಲೂ ನನ್ಗೇನೋ ಗೊತ್ತಾಗ್ಲಿಲ್ಲ. ಯಾವ ವಿಷಯನೂ ನಿಮ್ಮ ಹತ್ರ ಮುಚ್ಚುಮರೆ ಮಾಡಬಾರ್ದು ಅಂತ ಎಲ್ಲ ವಿಷಯನೂ ನಿಮ್ಗೆ ಹೇಳ್ತಿದ್ದೀನಿ. ನಾನು ಬೇಕು ಯಾವ ತಪ್ಪು ಮಾಡಿಲ್ಲ ಅಂದ್ರೆ ಇದೆಲ್ಲ ನನಗೆ ಗೊತ್ತಿಲ್ಲದೇನೆ ನಡೆದೋಯ್ತು. ಒಂದು ಚಿಕ್ಕ ಅಪಾರ್ಥ, ಒಂದು ಚಿಕ್ಕ ತಪ್ಪು ಅಷ್ಟೇ ರೀ. ಅದನ್ ಬಿಟ್ರೆ ನಾನು ಯಾವತ್ತೂ ನಿಮಗೆ ಮೋಸ ಮಾಡಬೇಕು ಅಂತ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿಲ್ಲ. ಅಂದ್ರೆ ಈಗಲೂ ಕೂಡ ಈ ಜಾನಕಿ ಏನು ಹೇಳಿದಳೋ ಅದನ್ನೇ ಮಾಡ್ತಾಳೆ, ಮಾತು ಕೊಟ್ಟ ಹಾಗೆ ನಡ್ಕೋತಾಳೆ. ನಾನು ಹೊರಟೋಗ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅಲ್ಲ, ಈಗಲೂ ಈ ಮನೆ ಬಿಟ್ಟು ನಾನು ಹೊರಟೋಗ್ತೀನಿ ಅಂದ್ರೆ ಹೋಗೋಕ್ ನನಗೆ ಅನುಮತಿ ಕೊಡಿ.